ಆತ್ಮೀಯ ವಿದ್ಯಾರ್ಥಿಗಳೇ, ಶೀಲಾ ಪಾಠಶಾಲೆಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳು ಮತ್ತು ಅದರ ವಿಧಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮುಂದುವರೆದ ಭಾಗವನ್ನು ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸಂಸ್ಕೃತ ಸಂಧಿಗಳು ಮತ್ತು ಸ್ವರ ಸಂಧಿಗಳು. ಅದರಲ್ಲಿ ಮೊದಲನೇ ವಿಧ ಸವರ್ಣ ದೀರ್ಘ ಸಂಧಿ ಅಂತ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳನ್ನು ನೋಡೋಣ. ಸುರ ಪ್ಲಸ್ ಅಸುರ, ಸುರಾಸುರ. ಸುರ ಅಂತಂದರೆ ದೇವತೆ ಅಂತ ಹೇಳ್ತೀವಿ, ಅಸುರರು ಅಂತಂದರೆ ರಾಕ್ಷಸರು ಅಂತ ಹೇಳ್ತೀವಿ. ಎರಡನೇ ಉದಾಹರಣೆ ಮಹಾ ಪ್ಲಸ್ ಆತ್ಮ, ಮಹಾತ್ಮ ಅಂದರೆ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದಂತಹ ವ್ಯಕ್ತಿಗಳು ಅಂತ ಹೇಳ್ತೀವಿ. ಗಿರಿ ಪ್ಲಸ್ ಈಶಾ, ಗಿರೀಶ. ಶಿವ ಅಂತ ಹೇಳ್ತೀವಿ, ಗಿರಿ ಅಂತಂದರೆ ಬೆಟ್ಟ ಅಂತ ಹೇಳ್ತೀವಿ. ವಧು ಪ್ಲಸ್ ಉಪೇತ, ವಧೂಪೇತ, ಕನ್ಯೆಗೆ ಸಂಬಂಧಿಸಿದಂಥ ಒಂದು ಪದ. ಇಲ್ಲಿ ಅರ್ಥವನ್ನು ತಿಳ್ಕೊಳ್ಳಿ ಮಕ್ಕಳೇ. ಸ ಎಂದರೆ ಒಂದೇ ಜಾತಿ ಅಂತ, ವರ್ಣ ಎಂದರೆ ಅಕ್ಷರ ಎಂದರ್ಥ. ಉದಾಹರಣೆಗೆ ಅ ಅಕ್ಷರಕ್ಕೆ ಆಕಾರ ಪರವಾಗಿ ಬರುತ್ತೆ, ಹೀಗೆ ಈಕಾರನೇ ಪರವಾಗಿ ಬರುತ್ತೆ. ಉಕಾರಕ್ಕೆ ಊಕಾರನೇ ಪರವಾಗಿ ಬರುತ್ತೆ. ಏಗೆ ಏಕಾರ, ಓಗೆ ಓಕಾರ. ಹೀಗೆ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಲ್ಲಿ ದೀರ್ಘ ಸ್ವರ ಪರವಾಗಿ ಬರುತ್ತೆ. ನಿಯಮ ತಿಳ್ಕೊಳ್ಳೋಣ. ಸವರ್ಣ ಸ್ವರಗಳು ಬಂದು ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಈಗ ಎರಡನೇ ವಿಧ ಗುಣಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ ದೇವ ಪ್ಲಸ್ ಇಂದ್ರ, ದೇವೇಂದ್ರ ಅಂದರೆ ದೇವಲೋಕದ ಒಡೆಯ ಅಂತ ಹೇಳ್ತೀವಿ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ ಮುಂಜಾನೆ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಶ್ರೇಷ್ಠ ಸನ್ಯಾಸಿ ಅಂತ ಹೇಳ್ತೀವಿ. ಸೂತ್ರ ನೋಡಿ ಮಕ್ಕಳೇ. ಅ ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ ಇಲ್ಲಿ ಬರುತ್ತೆ. ಹಾಗೆ ಆ ಮತ್ತು ಆಕಾರಗಳು ಬಂದಾಗ ಊಕಾರಗಳು ಜೊತೆ ಬಂದಾಗ ಓಕಾರ ಅನ್ನೋದು ಅಲ್ಲಿ ಗುಣಸಂಧಿಗೆ ಆದೇಶವಾಗಿ ಬರುತ್ತೆ. ಆಕಾರಗಳ ಜೊತೆಗೆ ಋಕಾರ ಬಂದಾಗ ಅರ್ಕಾರ ಹೀಗೆ ಬರುತ್ತೆ. ಇದೆಲ್ಲ ಸಹ ಏಕಾರ, ಓಕಾರ, ಅರ್ಕಾರ ಬಂದಾಗ ಅದನ್ನು ಗುಣಸಂಧಿ ಅಂತ ನಾವು ಗುರುತಿಸ್ತೀವಿ. ದೇವ ಪ್ಲಸ್ ಇಂದ್ರ ಅಂದಾಗ ಅಕಾರದ ಮುಂದೆ ಇಕಾರ ಇದೆ. ಕೂಡಿಸಿ ಬರೆದಂತಹ ಸಮಸ್ತ ಪದದಲ್ಲಿ ಏಕಾರ, ದೇವೇಂದ್ರ ವೇ ಅಂತ ಹೇಳುವಾಗ ಏಕಾರ ಅಲ್ಲಿ ಬಂದು ಸೇರಿಕೊಳ್ಳುತ್ತೆ. ಏಕಾರ, ಓಕಾರ, ಅರ್ಕಾರ ಇದ್ದಾಗ ಗುಣಸಂಧಿ ಅಂತ ಗುರುತಿಸ್ಬೇಕು. ಗುಣಸಂಧಿ ಅಂತಂದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಅ ಆಕಾರ ಇದ್ದು ಉತ್ತರ ಪದದ ಮೊದಲಲ್ಲಿ ಈಕಾರ ಬಂದರೆ ಏಕಾರವು, ಉಕಾರ ಬಂದರೆ ಓಕಾರವು ಮತ್ತು ಋಕಾರ ಬಂದರೆ ಅರ್ಕಾರವು ಆದೇಶವಾಗಿ ಬಂದರೆ ಇದನ್ನು ಗುಣಸಂಧಿ ಅಂತ ಹೇಳ್ತೀವಿ. ಇನ್ನೊಂದು ಸ್ವಲ್ಪ ಉದಾಹರಣೆ ಪದಗಳನ್ನು ನೋಡೋಣ. ಸುರೇಶ, ದೇವೇಂದ್ರ, ಚಂದ್ರೋದಯ, ಸೂರ್ಯೋದಯ, ಹಾಗೆ ಇನ್ನೂ ಮುಂತಾದ ಪದಗಳನ್ನು ನೋಡ್ಬೋದು. ಈಗ ಮೂರನೇ ಸಂಧಿ ವೃದ್ಧಿ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ ಏಕ ಪ್ಲಸ್ ಏಕ, ಏಕೈಕ ಅಂದರೆ ಒಬ್ಬನೇ ಒಬ್ಬ ಅಂತ ಹೇಳ್ತೀವಿ. ಜನ ಪ್ಲಸ್ ಐಕ್ಯ, ಜನೈಕ್ಯ, ಜನರೊಂದಿಗೆ ಬೆರೆಯುವುದು ಅಂತ ಅರ್ಥ. ಜಲ ಪ್ಲಸ್ ಓಗ, ಜಲೌಗ, ನೀರಿನ ಪ್ರವಾಹಕ್ಕೆ ಈ ಒಂದು ಅರ್ಥವನ್ನು ಹೇಳ್ತಾರೆ. ವನ ಪ್ಲಸ್ ಔಷಧಿ, ವನೌಷಧಿ, ಕಾಡಿನ ಔಷಧಿ. ವನ ಅಂತಂದರೆ ಕಾಡು, ಕಾಡಲ್ಲಿ ಸಿಕ್ಕುವಂತಹ ಔಷಧಿಗೆ ವನೌಷಧಿ ಅಂತ ಹೇಳ್ತೀವಿ. ಇಲ್ಲಿ ಸೂತ್ರವನ್ನು ನೋಡೋಣ. ಆಕಾರಗಳು ಬಂದಾಗ ಎ ಮತ್ತು ಐಕಾರಗಳು ಜೊತೆಗಿದ್ದು ಅದರ ಮುಂದೆ ಐಕಾರ ಬಂದಾಗ ವೃದ್ಧಿ ಸಂಧಿ ಅಂತ ಗುರುತಿಸ್ತೀವಿ. ಹಾಗೆ ಆಕಾರಗಳಿದ್ದಾಗ ಓ ಮತ್ತು ಔಕಾರಗಳು ಬಂದಾಗ ಅದರ ಸ್ಥಾನದಲ್ಲಿ ಔಕಾರನೆಯಲ್ಲಿ ಪರವಾಗಿ ಬರುತ್ತೆ. ಇದು ಸಹ ವೃದ್ಧಿ ಸಂಧಿ ಅಂತ ನಾವು ನೆನಪಿಟ್ಕೊಳ್ಬೇಕು. ಈಗ ವೃದ್ಧಿ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಿಯಮ: ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಆಕಾರ ಇದ್ದು ಉತ್ತರ ಪದದ ಮೊದಲಲ್ಲಿ ಐಕಾರ ಬಂದರೆ ಐಕಾರವು, ಓ ಮತ್ತು ಔಕಾರ ಬಂದರೆ ಔಕಾರವು
ಆದೇಶವಾಗಿ ಬಂದಾಗ ಇದನ್ನು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆಗೆ ಲೋಕೈಕ ವೀರ, ಮಹೋದಾರ್ಯ, ಅಷ್ಟೈಶ್ವರ್ಯ ಇನ್ನೂ ಮುಂತಾದವು. ಈಗ 4ನೇ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಎಣ್ ಸಂಧಿ. ಉದಾಹರಣೆಗೆ ಅತಿ ಪ್ಲಸ್ ಅವಸರ, ಅತ್ಯವಸರ. ಮನು ಪ್ಲಸ್ ಅಂತರ, ಮನ್ವಂತರ. ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ಸೂತ್ರ. ಈ ಕಾರ ಇದ್ದಾಗ ಎಕಾರ ಬರುತ್ತೆ, ಉಕಾರ ಇದ್ದಾಗ ವಕಾರ ಆದೇಶವಾಗಿ ಬರುತ್ತೆ, ಋಕಾರ ಇದ್ದಾಗ ಅರ್ಕಾರ ಇಲ್ಲಿ ಆದೇಶವಾಗಿ ಬರುತ್ತೆ. ಎಣ್ ಸಂಧಿ ಅಂತಂದರೆ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಈ, ಉ, ರು ಕಾರ ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಈ ಬದಲಿಗೆ ಯಕಾರ, ಉ ಬದಲಿಗೆ ವಕಾರ ಮತ್ತು ರು ಬದಲಿಗೆ ಅರ್ಕಾರ ಆದೇಶವಾಗಿ ಬಂದರೆ ಇದನ್ನು ಎಣ್ ಸಂಧಿ ಅಂತ ಹೇಳ್ತೀವಿ. ಇದನ್ನು ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯ, ವ ಮತ್ತು ಅರ್ಕಾರ ಎನ್ನುವಂತಹ ಅಕ್ಷರಗಳು ಬಂದಾಗ ಇದು ಎಣ್ ಸಂಧಿಗೆ ಉದಾಹರಣೆ ಅಂತ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಉದಾಹರಣೆಗಳನ್ನು ಇಟ್ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ಜಾತ್ಯತೀತ, ಕೋಟ್ಯಾಧೀಶ್ವರ, ಪ್ರತ್ಯುತ್ತರ, ಗುರುವಾಗ್ನೆ, ಮಾತ್ರಾನಂದ ಇನ್ನು ಮುಂತಾದ ಪದಗಳನ್ನು ಉದಾಹರಣೆಗೆ ನಾವು ತೆಗೆದುಕೊಳ್ಬೋದು. ಇಷ್ಟು ಸಂಸ್ಕೃತ ಸಂಧಿ ಮತ್ತು ಅದರಲ್ಲಿ ಬರುವಂತಹ ವಿಧಗಳ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲಲ್ಲಿ ಬರುವಂತಹ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಇದ್ದೀರಾ, ಮರೆಯದೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.